ನಮಸ್ಕಾರ ವೀಕ್ಷಕರೇ, ಕರುನಾಡ ಸ್ಪರ್ಧಾ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ನಾವು ಸೆಪ್ಟೆಂಬರ್ 11 ಮತ್ತು 12ನೇ ತಾರೀಕಿನ ಪ್ರಚಲಿತ ಘಟನೆಗಳನ್ನು ನೋಡೋಣ. ಅದಕ್ಕಿಂತ ಮೊದಲು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಗೂ ಮುಂದೆ ಬರುವ ಎಲ್ಲ ವಿಡಿಯೋಸ್ನ ನೋಟಿಫಿಕೇಶನ್ ಪಡೆಯಿರಿ. ಮೊದಲನೇ ಪ್ರಶ್ನೆ, 2025ರ ಸ್ವಚ್ಛ ವಾಯು ಸರ್ವೇಕ್ಷಣದಲ್ಲಿ ಮಿಲಿಯನ್ ಪ್ಲಸ್ ಜನಸಂಖ್ಯೆಯ ನಗರಗಳ ಪಟ್ಟಿಯಲ್ಲಿ ಯಾವ ನಗರವು ಅಗ್ರಸ್ಥಾನದಲ್ಲಿದೆ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ಇಂದೋರ್. ಎರಡನೇ ಪ್ರಶ್ನೆ, ಇಸ್ಕಂದರ್ ಕೆ ಕ್ರೂಸ್ ಕ್ಷಿಪಣಿಯನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ, ರಷ್ಯಾ. ಸಾಮಾಜಿಕ ಭದ್ರತೆಯನ್ನು ಬಲಪಡಿಸಲು ಮತ್ತು ಅನುಸರಣೆಯನ್ನು ಸುಲಭಗೊಳಿಸಲು ಯಾವ ಸಂಸ್ಥೆ ಸ್ಪ್ರೀ 2025 ಮತ್ತು ಅಮ್ನೆಸ್ಟಿ ಯೋಜನೆ 2025 ಪ್ರಾರಂಭಿಸಿತು? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ, ನೌಕರರ ರಾಜ್ಯ ವಿಮಾ ನಿಗಮ. ನೆಕ್ಸ್ಟ್, ಇತ್ತೀಚೆಗೆ ಅರುಣಾಚಲ ಪ್ರದೇಶದಲ್ಲಿ ಕಾಣಿಸಿಕೊಂಡ ಪಲ್ಲಾಸ್ ಬೆಕ್ಕು ಮುಖ್ಯವಾಗಿ ಯಾವ ಪ್ರದೇಶದಲ್ಲಿ ಕಂಡುಬರುತ್ತದೆ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, ಮಧ್ಯ ಏಷ್ಯಾ. ನೆಕ್ಸ್ಟ್, ಇನ್ನೋವೇಷನ್ಸ್ ಫಾರ್ ಡಿಫೆನ್ಸ್ ಎಕ್ಸಲೆನ್ಸ್ ಯಾವ ಸಚಿವಾಲಯದ ಪ್ರಮುಖ ಉಪಕ್ರಮವಾಗಿದೆ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ರಕ್ಷಣಾ ಸಚಿವಾಲಯ. ನೆಕ್ಸ್ಟ್, ಬೋಂಡಾ ಬುಡಕಟ್ಟು ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ಒಡಿಶಾ. ನೆಕ್ಸ್ಟ್, ಹೆಲ್ಪೈರ್ ಕ್ಷಿಪಣಿಯನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, ಯುನೈಟೆಡ್ ಸ್ಟೇಟ್ಸ್. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡಿದ್ದ ರಿಯೂನಿಯನ್ ದ್ವೀಪವು ಯಾವ ದೇಶದ ಪ್ರದೇಶವಾಗಿದೆ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ಫ್ರಾನ್ಸ್. ನೆಕ್ಸ್ಟ್, ನವದೆಹಲಿಯಲ್ಲಿ ಪ್ರಾರಂಭವಾದ ವಿಶ್ವದ ಮೊದಲ ಡಿಜಿಟಲ್ ಬುಡಕಟ್ಟು ವಿಶ್ವವಿದ್ಯಾಲಯದ ಹೆಸರೇನು? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ಆದಿ ಸಂಸ್ಕೃತಿ. ನೆಕ್ಸ್ಟ್, ಆಂಧ್ರಪ್ರದೇಶದ ತುರುಕಪಲಾಯಂ ಗ್ರಾಮದಲ್ಲಿ ಸಾರ್ವಜನಿಕ ಆರೋಗ್ಯ ತುರ್ತುಸ್ಥಿತಿಗೆ ಕಾರಣವಾದ ಮೆಲಿಯೋಯ್ಡ್ ಡಿಸೀಸ್ ಎಂಬ ಕಾಯಿಲೆ ಯಾವ ರೋಗಕಾರದಿಂದ ಉಂಟಾಗುತ್ತದೆ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ಬ್ಯಾಕ್ಟೀರಿಯಾ. ಧನ್ಯವಾದಗಳು.